ನಮಸ್ತೆ ಕರ್ನಾಟಕ. ಕನ್ನಡದ ಬಹು ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಅನ್ನ ಹೆಚ್ಚಿನ ನೀವುಗಳು ನೋಡಿರ್ತೀರ. 2013ರಿಂದ ಇಲ್ಲಿಯವರೆಗೆ 12ನೇ ಆವೃತ್ತಿ ನಡೀತಾ ಇದೆ. ಈ ಬಿಗ್ ಬಾಸ್ ವೀಕ್ಷಕರಲ್ಲಿ ಕೆಲವು ವಿಧ ಇದೆ. ಕೆಲವು ಕಟ್ಟರ್ ಬಿಗ್ ಬಾಸ್ ಅಭಿಮಾನಿಗಳು, ಅಂದ್ರೆ ಅವರು ಚಾಚೂ ತಪ್ಪದೆ ಬಿಗ್ ಬಾಸ್ ಅನ್ನ ನೋಡುವವರು. ಇನ್ನು ಕೆಲವರು ಮನಸ್ಸಿಲ್ಲದಿದ್ರೂ ಸುಮ್ಮನೆ ನೋಡೋರು. ಇನ್ನು ಕೆಲವರು ಜಸ್ಟ್ ಫೈಟ್ ಆದಾಗ ಮಾತ್ರ ಬಿಗ್ ಬಾಸ್ ನೋಡೋರು. ಇನ್ನು ಹೆಚ್ಚಿನವರು ಜಸ್ಟ್ ಸುದೀಪ್ ಸರ್ಗೋಸ್ಕರ ವೀಕೆಂಡ್ ಮಾತ್ರ ನೋಡೋರು. ಇದೆಲ್ಲ ಓಕೆ. ಇನ್ನೊಂದು ಸ್ಪೆಷಲ್ ಕ್ಯಾಟಗರಿ ಇದೆ. ಬಿಗ್ ಬಾಸ್ ನೋಡೋದೆಲ್ಲ ನೋಡಿರ್ತಾರೆ, ಬಟ್ ಪಬ್ಲಿಕ್ ಆಗಿ ಇಲ್ಲಪ್ಪ ನಾನು ನೋಡೇ ಇಲ್ಲ, ಅದನ್ನೆಲ್ಲ ಯಾರು ನೋಡ್ತಾರೆ ಅಂತ ಸುಮ್ಮನೆ ಬಿಲ್ಡಪ್ ತಗೊಳ್ಳೋರು. ಇದರಲ್ಲಿ ನೀವು ಯಾವ ಕ್ಯಾಟಗರಿ? ಕಮೆಂಟ್ ಮಾಡಿ. ಓಕೆ, ಈಗ ಮೈನ್ ಟಾಪಿಕ್ಗೆ ಬರೋಣ. ಬಿಗ್ ಬಾಸ್ ಸೀಸನ್ ಆರಂಭಗೊಂಡು 12ನೇ ವಾರದ ಆರಂಭದಲ್ಲಿ 13 ಜನ ಸ್ಪರ್ಧಿಗಳಿದ್ದಾರೆ. ಈ ವಾರ ಒಬ್ರು ಎಲಿಮಿನೇಟ್ ಆದರೆ 12 ಜನ ಆಗ್ತಾರೆ. ಸೊ ಈಗ ಇರುವ 13 ಜನರಲ್ಲಿ ಯಾರ್ಯಾರು ಹೆಂಗೆ ಅಂತ ಒಂದು ಎನಲೈಸ್ ಮಾಡಿದ್ದೀನಿ. ಅವರ ವ್ಯಕ್ತಿತ್ವ, ಸಾಮರ್ಥ್ಯ, ನಡೆ, ನುಡಿ, ನಿರ್ಧಾರ ಇವುಗಳನ್ನೆಲ್ಲ ಆಧರಿಸಿ ಲೀಸ್ಟ್ನಿಂದ ಟಾಪ್ಗೆ ಒಂದು ಎನಲೈಸ್ ಮಾಡಿದ್ದೀನಿ. ಇದು ಕೇವಲ ಬಿಗ್ ಬಾಸ್ ಆಟವನ್ನು ನೋಡಿ ಮತ್ತು ಅಲ್ಲಿರುವಂತ ಅವರ ನಡೆ ನುಡಿಯನ್ನು ನೋಡಿ ಎನಲೈಸ್ ಮಾಡಿರೋದ್ರಿಂದ ಇದು ಕೇವಲ ಈ ಬಿಗ್ ಬಾಸ್ ಆಟಕ್ಕೆ ಮಾತ್ರ ಸೀಮಿತ ಅಂತ ಹೇಳ್ತಾ ಇಲ್ಲಿ ಯಾವುದೇ ವೈಯಕ್ತಿಕ ಆರೋಪವೂ ಇಲ್ಲ, ಪುರಸ್ಕಾರವೂ ಇಲ್ಲ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಮತ್ತೊಮ್ಮೆ ಹೇಳ್ತಾ ಬನ್ನಿ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಯಾರ್ಯಾರು ಹೆಂಗೆ ಶುರು ಮಾಡೋಣ. ನಂಬರ್ 13. ಈಗ ಇರುವ ಸ್ಪರ್ಧಿಗಳನ್ನ ಕಂಪೇರ್ ಮಾಡಿದಾಗ 13ನೇ ಸ್ಥಾನಕ್ಕೆ ಸೂಕ್ತ ಅನಿಸೋದು ಸ್ಪಂದನ. 12 ವಾರಗಳ ಜರ್ನಿಯಲ್ಲಿ ಎಲ್ಲೂ ಕೂಡ ಇವರ ಇಂಡಿವಿಜುವಾಲಿಟಿ ಕಾಣಲಿಲ್ಲ. ಒಬ್ಬರಲ್ಲ ಒಬ್ಬರತ್ರ ಡಿಪೆಂಡೆಂಟ್ ಆಗಿಯೇ ಇರ್ತಾರೆ. ನಿರ್ಧಾರಗಳು ಅಂತ ಬಂದ್ರೆ ಎಲ್ಲೂ ಕೂಡ ಸ್ಪಷ್ಟ ನಿಲುವಿಲ್ಲ. ತಮಗೆ ಸೀಮಿತಗೊಂಡ ಧನುಷ್, ಕಾವ್ಯ ಬಿಟ್ರೆ ಬೇರೆಯವರ ಜೊತೆಗೆ ಮನಸ್ಸು ಬಿಚ್ಚಿ ಮಾತನಾಡಿದ್ದನ್ನ ನಾವು ಕಾಣಲಿಲ್ಲ. ಎಂಟರ್ಟೈನ್ಮೆಂಟ್ ಅಂತ ಬಂದ್ರೆ ಏನು ಅಂದ್ರೆ ಏನೂ ಇಲ್ಲ. ಟಾಸ್ಕ್ ಓಕೆ. ಒಟ್ಟಾರೆ ಉಳಿದವರು ಕಮೆಂಟ್ ಮಾಡೋ ಹಾಗೆ ಬೈಲಕ್ ಸ್ಪಂದನ ಇಲ್ಲಿದ್ದಾರಾ ಅಂತ ಅನುಮಾನ ಕಾಡೋದಂತೂ ಸುಳ್ಳಲ್ಲ. ನಂಬರ್ 12. ಚೈತ್ರ. ವೈಲ್ಡ್ ಕಾರ್ಡ್ ಎಂಟ್ರಿ ಚೈತ್ರ. ಫಸ್ಟ್ ಆಫ್ ಆಲ್ ಇವರಿಗೆ ಮತ್ತೊಂದು ಅವಕಾಶ ಕೊಟ್ಟಿದ್ದೆ ತಪ್ಪು. ಕಳೆದ ಸೀಸನ್ ಅಲ್ಲಿ ಇದ್ದು ಮತ್ತೆ ಈ ಸೀಸನ್ಗೆ ಅದ್ಯಾವ ಮಾನದಂಡದ ಮೇಲೆ ಬಿಗ್ ಬಾಸ್ ಕರೆಸ್ಕೊಂಡ್ರೋ ಆ ದೇವನೇ ಬಲ್ಲ. ಮೋಸ್ಟ್ಲಿ ಅಶ್ವಿನಿ ಅವ್ರು ಯಾಕೋ ಸೈಲೆಂಟ್ ಆಗುವುದನ್ನ ಕಂಡು ಮನೆಯಲ್ಲಿ ಸ್ವಲ್ಪ ಸೌಂಡ್ ಇರ್ಬೇಕಲ್ಲ, ಅದಕ್ಕೆ ಕಿರಿಚೋದಕ್ಕೆ ಯಾರನ್ನಾದ್ರೂ ಕರೆಸ್ಕೋಬೇಕು, ಹಾಗಾಗಿ ಚೈತ್ರ ಅವರನ್ನ ಕರೆಸ್ಕೊಂಡಿರ್ಬೋದು. ಬರೀ ಕಿರಿಚೋದು ಅಳೋದು ಬಿಟ್ರೆ ಚೈತ್ರ ಎಲ್ಲೂ ಕಾಣಿಸ್ತಾ ಇಲ್ಲ. ಕಳೆದ ಸೀಸನ್ ಅಲ್ಲಿ ಸುದೀಪ್ ಸರ್ ಕೈಯಿಂದ ಅಷ್ಟೆಲ್ಲ ಬುದ್ಧಿಮಾತು ಕೇಳಿಸಿಕೊಂಡ್ರು ಬದಲಾವಣೆ 0. ಒಂಥರ ಕನ್ನಿಂಗ್ ವ್ಯಕ್ತಿತ್ವ, ನಾಟಕೀಯ ಆಳು, ಸಿಂಪತಿ ಕ್ರಿಯೇಟ್ ಮಾಡೋ ಸ್ಟೇಟ್ಮೆಂಟ್ಗಳು, ಉಗಿಯೋದು, ಪರಚೋದು ಇದೆಲ್ಲ ಜನ ಇಷ್ಟಪಡುವ ವ್ಯಕ್ತಿತ್ವ ಆಗೋಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಂಬರ್ 12 ಚೈತ್ರ. ನಂಬರ್ 11. ರಕ್ಷಿತಾ ಶೆಟ್ಟಿ, ನಮ್ಮ ಮಂಗಳೂರು ಹುಡುಗಿ. ಮೊದಲೆಲ್ಲ ಇವಳ ಇನ್ನೋಸೆನ್ಸ್, ಕೆಲವು ಪೆಕ್ಯುಲಿಯರ್ ನೇಚರ್ ಇಷ್ಟ ಆಗ್ತಿತ್ತು. ಆದ್ರೆ ಈ ಬರುತ್ತಾ ರಾಯರ ಕುದುರೆ ಕತ್ತೆ ಆಯ್ತು ಅಂತಾರಲ್ಲ, ಹಾಗಾಯ್ತು ನಮ್ಮ ರಕ್ಷಿತಾಳ ಕತೆ. ನಾನೇ ಸರಿ, ನಂದೇ ನಿರ್ಧಾರ ತುಂಬಾ ಪರ್ಫೆಕ್ಟ್, ಉಳಿದವರೆಲ್ಲ ವೇಸ್ಟ್, ನಾನು ಬೇರೆಯವರಿಗೆ ಏನು ಹೇಳಿದ್ರು ಅವ್ರು ಕೇಳಬೇಕು, ಬಟ್ ಅವರು ನನಗೆ ಹೇಳಿದಾಗ ಕೇಳಿಸಿಕೊಳ್ಳದೆ ಓಡಿ ಹೋಗುವಂತ ಚೀಪ್ ಮೆಂಟಾಲಿಟಿ, ನಾನೇ ಈ ಮನೆಗೆ ಡಿಸರ್ವ್ ಅನ್ನುವ ಅಹಂಭಾವ. ಲಾಸ್ಟ್ ವೀಕ್ ಸೀಕ್ರೆಟ್ ರೂಮ್ ಅಲ್ಲಿ ಧ್ರುವನ್ ಜೊತೆ ನಡೆದುಕೊಂಡ ರೀತಿ ಯಾಕೋ ಅತಿ ಆಯ್ತು ಅನಿಸ್ತು. ಬಹುಶಃ ಇವಳ ಈ ಅಹಂಕಾರದ ವರ್ತನೆ ಮುಂದಿನ ವಾರ ಮನೆಗೆ ಕಳಿಸ್ಬೋದು, ಗೊತ್ತಿಲ್ಲ. ಒಟ್ನಲ್ಲಿ ನನ್ನ ಪ್ರಕಾರ ರಕ್ಷಿತಾ ಸದ್ಯಕ್ಕೆ ನಂಬರ್ 11. ನೆಕ್ಸ್ಟ್ ನಂಬರ್ 10. ಮಾಳು ನಿಪ್ನಾಳ. ಉತ್ತರ ಕರ್ನಾಟಕ ಭಾಗದ ಒಂದು ಅದ್ಭುತ ಪ್ರತಿಭೆ. ಮನಸ್ಸು ಮಾಡಿದ್ರೆ ಬಿಗ್ ಬಾಸ್ ಗೆಲ್ಲುವ ಸಾಮರ್ಥ್ಯನೂ ಇದೆ, ಗೆಲ್ಲಿಸಿಕೊಡುವ ಅಭಿಮಾನಿ ಬಳಗವೂ ಇದೆ. ವ್ಯಕ್ತಿತ್ವ ಅಂತ ಬಂದ್ರೆ ಯಾರಿಗೂ ನೋಯಿಸುವವನಲ್ಲ, ಮೃದು ಜೀವಿ. ಟಾಸ್ಕ್ ಅಲ್ಲೂ ಕ್ವಿಕ್ ಇದ್ದಾರೆ. ಆದ್ರೆ ಬಿಗ್ ಬಾಸ್ ಆಟಕ್ಕೆ ಮಾಳುನ ಈ ಎಫರ್ಟ್ ಸಾಕಾಗ್ತಾ ಇಲ್ಲ. ಬಿಗ್ ಬಾಸ್ ಅಲ್ಲಿ ಇವರ ಸ್ವರಚಿತ ಹಾಡು ಕೇಳೋದೇ ಒಂದು ಖುಷಿ. ಆದ್ರೆ ಯಾಕೋ ಮಾಳು ಇನ್ನಷ್ಟು ಆಕ್ಟಿವ್ ಆಗ್ಬೇಕಿತ್ತು, ಎಲ್ಲರ ಜೊತೆ ಬೆರಿಬೇಕಿತ್ತು ಅಂತ ಅನಿಸುತ್ತೆ. ಹಾಗಾಗಿ ಸದ್ಯಕ್ಕೆ ಮಾಳು ಅಟ್ ನಂಬರ್ 10. ನಂಬರ್ 9. ಕಾವ್ಯ ಅಲಿಯಾಸ್ ಕಾವು. ಈ ಸಲ ಬಿಗ್ ಬಾಸ್ ಅಲ್ಲಿ ಜನರಿಗೆ ತುಂಬಾ ಇಷ್ಟವಾದ ಜೋಡಿ ಗಿಲ್ಲಿ ಕಾವು. ಯಾಕೋ ಇವರ ಒಡನಾಟ, ಜಗಳ ತುಂಬಾ ಕ್ಯೂಟ್ ಅಂತ ಅನಿಸುತ್ತೆ. ಎಲ್ಲೂ ಅತಿಯಾಗದೆ ಬ್ಯಾಲೆನ್ಸ್ಡ್ ಆಗಿದ್ದಾರೆ, ಇರ್ಲಿ ಅದೇ ಖುಷಿ. ವ್ಯಕ್ತಿತ್ವ, ನಿರ್ಧಾರಗಳು, ಮಾತುಗಾರಿಕೆ, ಒಡನಾಟ ಅಂತ ಬಂದಾಗ ಕಾವ್ಯ ಅವರದು ಒಂದು ಕೈ ಮೇಲಿದೆ. ಆದರೆ ಈ ಟಾಸ್ಕ್ ಮತ್ತು ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಯಾಕೋ ಕಾವ್ಯ ಸ್ವಲ್ಪ ಹಿಂದೆ ಉಳಿದ್ಬಿಟ್ರು ಅನ್ಸುತ್ತೆ. ಉಳಿದಂತೆ ಕಾವ್ಯ ಮನಸ್ಸು ಮಾಡಿದ್ರೆ ಫೈನಲ್ಗೆ ಬರುವ
ಕಂಟೆಸ್ಟೆಂಟ್ಗಳ ಲಿಸ್ಟಲ್ಲಿ ಇವರು ಇರಬಹುದು ಅಂತ ನನ್ನ ಅಭಿಪ್ರಾಯ. ಏನಂತೀರಾ? ನೆಕ್ಸ್ಟ್ ನಂಬರ್ 8 ಈ ಪ್ಲೇಸಲ್ಲಿರುವವರು ಸದ್ಯಕ್ಕೆ ರಾಶಿಕಾ. ಟಾಸ್ಕ್ ನಿರ್ಧಾರಗಳು ಅಂತ ಬಂದಾಗ ರಾಶಿಕಾ ಟಫ್ ಕಂಟೆಂಡರ್. ಆದರೆ ವ್ಯಕ್ತಿತ್ವ, ಕೆಲವು ಕಡೆ ಅವರ ನಿಲುವುಗಳು, ಉಳಿದವರಿಂದ ಇನ್ಫ್ಲುಯೆನ್ಸ್ ಆಗುವ ಕನ್ಫ್ಯೂಸ್ಡ್ ಸೆಟ್ ಆಫ್ ಮೈಂಡ್, ಮನೆಯವರ ಜೊತೆ ಒಡನಾಟ ಯಾಕೋ ರಾಶಿಕಾಗೆ ಸೆಟ್ ಬ್ಯಾಕ್ ಆಗಿದೆ. ಹಾಗಾಗಿ ಸದ್ಯಕ್ಕೆ ನಂಬರ್ 8 ಅಲ್ಲಿದ್ದಾರೆ. ಸೂರಜ್ ಜೊತೆ ಕೆಲವೊಂದ್ಸಲ ತುಂಬ ಡಾಮಿನೇಟಿಂಗ್ ಅನಿಸ್ಬಿಡ್ತಾರೆ ಈ ರಾಶಿಕಾ. ಇನ್ನೂ ಇಂಪ್ರೂವೈಸ್ ಆದರೆ ಸ್ವಲ್ಪ ಪ್ಲೇಸ್ ಮೇಲೆ ಹೋಗ್ಬೋದೇನೋ. ನೆಕ್ಸ್ಟ್ ನಂಬರ್ 7 ರಜತ್. ಯಾಕೋ ಅತಿಯಾದ ದುರಾಂಕಾರ ಇವರಲ್ಲಿ ತಾಂಡವಾಡ್ತಾ ಇದೆ ಅಂತ ನನ್ನ ಅನಿಸಿಕೆ. ವ್ಯಕ್ತಿ ಚಿಲ್ಲಾಗಿ ಎಲ್ಲರ ಜೊತೆ ಮಿಂಗ್ಲಾಗಿ ಕಾಮಿಡಿ ಪಂಚಿಂಗ್ ಡೈಲಾಗ್ ಹೊಡ್ಕೊಂಡು ಲೈವ್ಲಿ ಆಗಿದ್ದಾರೆ. ಬಟ್ ನಾನೇ ಸರಿ, ನಂದೇ ನಡಿಬೇಕು, ಉಳಿದವರನ್ನ ಕಂಡೆಮ್ ಮಾಡಿ ಆವಾಜ್ ಹಾಕೋದು ಯಾಕೋ ಒಂಥರ ದಬ್ಬಾಳಿಕೆ ಮಾಡಿದ ರೀತಿ ಅನಿಸುತ್ತೆ. ಜನರಿಗೆ ಇಷ್ಟವಾಗುವ ಮತ್ತು ಗೆಲ್ಲಿಸುವಂತ ಕ್ಯಾರೆಕ್ಟರ್ ಈ ರಜತ್ನಿಂದಲ್ಲ. ನೆಕ್ಸ್ಟ್ ನಂಬರ್ 6 ಅಶ್ವಿನಿ ಗೌಡ. ಆರಂಭದಲ್ಲಿ ಬಿಗ್ ಬಾಸ್ ಮನೆಯ ಫೈರ್, ಎಲ್ಲಾ ಕಡೆ ಮೂಗು ತುರಿಸ್ಕೊಂಡು ಕಿರಿಚಾಡ್ತಾ ನಾನೇ ಎಲ್ಲ, ನನ್ನಿಂದನೇ ಎಲ್ಲ ಅಂತ ಜಬರ್ದಸ್ತ್ ಆಗೇ ಇದ್ರು. ಆದ್ರೆ ಇತ್ತೀಚೆಗೆ ಯಾಕೋ ತುಂಬಾ ಸೈಲೆಂಟ್ ಆಗಿದ್ದಾರೆ. ಟಾಸ್ಕ್ ಅಂತ ಬಂದಾಗ ಇವರ ಎನರ್ಜಿ, ಮನೆಯಲ್ಲಿ ಕೆಲವು ಸಲ ಮನೆಯವರ ಪರವಾಗಿ ಇವರ ನಿಲುವು, ಒಂದು ಹೋರಾಟದ ಮನೋಭಾವ, ಭಾವನಾತ್ಮಕವಾಗಿ ಬೆರೆಯುವ ರೀತಿ, ಗಿಲ್ಲಿ ಜೊತೆ ಇವರ ಟಾಮ್ ಅಂಡ್ ಜೆರಿ ವಾಗ್ವಾದ ಯಾಕೋ ಜನರಿಗೆ ಇಷ್ಟ ಆಗ್ತಾರೆ. ಸ್ವಲ್ಪ ಮುಂಗೋಪ ಬಿಟ್ರೆ ಅಶ್ವಿನಿ ಅವರು ಬಿಗ್ ಬಾಸ್ಗೆ ಹೇಳಿ ಮಾಡಿಸಿದ ಕ್ಯಾಂಡಿಡೇಟ್. ಇವರು ಫೈನಲ್ ಅಲ್ಲಿ ಇರೋದು 99% ಪಕ್ಕ ಅಂತ ನನ್ನದೊಂದು ಪ್ರಿಡಿಕ್ಷನ್. ಆರಂಭದಲ್ಲೇ ಸ್ವಲ್ಪ ದುರಾಂಕಾರದ ವರ್ತನೆ ತೋರದೇ ಇರ್ತಿದ್ರೆ ಅಶ್ವಿನಿ ಗೌಡ ಅವರು ಬಹುಶಃ ಶ್ರುತಿ ಅವರ ನಂತರ 2ನೇ ಮಹಿಳಾ ಬಿಗ್ ಬಾಸ್ ವಿಜೇತೆ ಆಗ್ತಿದ್ರೋ ಏನೋ. ಬಟ್ ಅನ್ಫಾರ್ಚುನೇಟ್ಲಿ ಈಗ ಆ ಚಾನ್ಸ್ ಅವರಿಗಿಲ್ಲ. ಬಟ್ ಎನಿವೇ, ಬಿಗ್ ಬಾಸ್ ಮನೆಯಲ್ಲಿ ನೈಜ ರೀತಿಯಲ್ಲಿ ಬದುಕಿ ಆಟ ಆಡ್ತಾ ಇರೋ ಕೆಲವು ಕಂಟೆಸ್ಟೆಂಟ್ಗಳಲ್ಲಿ ಇವರು ಒಬ್ರು. ನಂಬರ್ 5 ಸೂರಜ್. ಇವರದ್ದು ಯಾಕೋ ಇಂಟ್ರೋವರ್ಟ್ ನೇಚರ್. ಇತ್ತೀಚೆಗೆ ಸ್ವಲ್ಪ ಓಪನ್ ಅಪ್ ಆಗ್ತಾ ಇದ್ದಾರೆ. ರಾಶಿಕಾ ಜೊತೆಗಿನ ಕ್ಲೋಸ್ನೆಸ್ ಸ್ವಲ್ಪ ಅತಿಯಾದದ್ದು ಬಿಟ್ರೆ ಸೂರಜ್ ಎಲ್ರಿಗೂ ಇಷ್ಟವಾಗುವ ವ್ಯಕ್ತಿತ್ವ. ಸುಖ ಸುಮ್ಮನೆ ಯಾರ ತಂಟೆಗೂ ಹೋಗೋನಲ್ಲ, ತನ್ನ ತಂಟೆಗೆ ಬಂದ್ರೆ ಬಿಡೋದು ಇಲ್ಲ. ಟಾಸ್ಕ್ ನಲ್ಲಂತೂ ಟಾಪ್ ಕ್ಲಾಸ್. ಬಟ್ ಮನೆಯವರ ಜೊತೆಗಿನ ಒಡನಾಟ, ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಸ್ವಲ್ಪ ದೂರ ಉಳಿದಿರೋದು ಸೂರಜ್ನ ಸೆಟ್ ಬ್ಯಾಕ್. ಈ ಕ್ರೈಟೀರಿಯಾ ಕೂಡ ಟಚ್ ಮಾಡಿದ್ರೆ ಒನ್ ಆಫ್ ದ ಫೇವ್ರೇಟ್ ಸ್ಪರ್ಧಿ. ಕ್ವಿಕ್ ರಿಕವರ್ ಆಗಿ ಗೇರ್ ಚೇಂಜ್ ಮಾಡಿ ಆಡಿದ್ರೆ ಸೂರಜ್ ಟಾಪ್ 3 ಅಥವಾ ಟಾಪ್ 2 ಅಲ್ಲಿ ಇರ್ಬೋದು ಅನ್ನೋದು ನನ್ನ ಅನಿಸಿಕೆ. ಲೆಟ್ ಅಸ್ ವೇಟ್ ಅಂಡ್ ವಾಚ್. ಏನಂತೀರಾ? ನಂಬರ್ 4 ಧ್ರುವಂತ್. ಆಕ್ಚುಲಿ ಗುಡ್ ಬೈ ಹಾರ್ಟ್, ಬಟ್ ಯಾರ ಮೇಲೂ ನಂಬಿಕೆ ಗಳಿಸಿಕೊಳ್ಳಲಾಗದೆ, ಯಾರ ಫ್ರೆಂಡ್ಶಿಪ್ಗೂ ಸಿಗದೆ, ಒಂಟಿತನದಲ್ಲೇ ತೃಪ್ತಿಪಟ್ಟು ಎಲ್ಲರ ಕೆಂಗಣ್ಣಿಗೆ ಗುರಿಯಾದ ಮೋಸ್ಟ್ ಅಂಡರ್ ರೇಟೆಡ್ ವೆಲ್ ಡಿಸರ್ವ್ಡ್ ಕಾಂಪಿಟೇಟರ್ ಧ್ರುವಂತ್. ತನ್ನೊಳಗೆ ಇರುವ ಕನ್ಫ್ಯೂಷನ್, ಒಬ್ಬರನ್ನ ಅತಿಯಾಗಿ ನಂಬಿ ಅವರಿಂದ ಮೋಸ ಹೋಗಿ ಭಾವನಾತ್ಮಕವಾಗಿ ಕುಗ್ಗಿ ಹೋಗುವ ಕ್ಯಾರೆಕ್ಟರ್, ಕೆಲವೊಂದ್ಸಲ ಅತಿಯಾಗಿ ಡ್ರಾಮ್ಯಾಟಿಕ್ ಆಗಿ ವರ್ತಿಸೋದು ಬಿಟ್ರೆ ಧ್ರುವಂತ್ ಟಾಸ್ಕ್, ಡಿಸಿಪ್ಲಿನ್, ಕ್ಯಾರೆಕ್ಟರ್ ಅಂತ ಬಂದ್ರೆ ಬಿಗ್ ಬಾಸ್ಗೆ ಸೂಕ್ತ ವ್ಯಕ್ತಿತ್ವ. ಯಾರ ಗುಂಪಲ್ಲೂ ಇಲ್ಲ, ಇಂಡಿವಿಜುವಲ್ ಆದಂತ ಗೇಮ್. ಒಂದೊಮ್ಮೆ ಬಿಗ್ ಬಾಸ್ ವಿನ್ನರ್ ಪ್ರಥಮ್ ಅವರನ್ನ ನೆನಪಿಸುತ್ತದೆ ಧ್ರುವಂತ್ ಅವರ ಕ್ಯಾರೆಕ್ಟರ್. ಇತ್ತೀಚೆಗೆ ರಕ್ಷಿತಾ ಸೀಕ್ರೆಟ್ ರೂಮ್ ಅಲ್ಲಿ ಕೊಟ್ಟ ಕಾಟವನ್ನ ಸಹಿಸಿಕೊಂಡಾಗ ಧ್ರುವಂತ್ ತುಂಬಾ ಮೆಚ್ಯೂರ್ಡ್ ಆಗಿದ್ದಾರೆ ಅನಿಸ್ಬಿಡ್ತು. ಬಟ್ ಯಾಕೋ ತುಂಬಾ ಓಪನ್ ಅಪ್ ಆಗ್ತಾ ಇಲ್ಲ. ಜೀವನದಲ್ಲಿ ಆದ ಕೆಲವು ಕಹಿ ಘಟನೆಗಳ ನೆನಪಲ್ಲಿ ಎಲ್ಲರ ಜೊತೆ ಬೆರೆಯೋಕ್ಕಾಗದೆ, ಬೇರೆಯವರನ್ನು ನಂಬೋಕ್ಕಾಗದೆ ಒದ್ದಾಟದಲ್ಲಿರೋ ಧ್ರುವಂತ್ ಸ್ವಲ್ಪ ಸರಿಯಾದ್ರೆ ಬಹುಶಃ ಫೈನಲ್ 5 ಕಂಟೆಸ್ಟೆಂಟ್ ಅಲ್ಲಿ ಇವರು ಇರಬಹುದೇನೋ ಅಂತ ನನ್ನ ಒಂದು ಅಭಿಪ್ರಾಯ. ನಂಬರ್ 3 ರಘು. ನೋಡೋದಕ್ಕೆ ರಫ್ ಅಂಡ್ ಟಫ್ ಆಗಿ ಕಂಡ್ರು ರಘು ಒಬ್ಬ ಇನ್ನೋಸೆಂಟ್ ಸೋಲ್. ಬಂದ ಕೂಡಲೇ ಕ್ಯಾಪ್ಟನ್ ಆಗಿ ಪ್ರಿನ್ಸಿಪಲ್ ರೋಲ್ ನಿಭಾಯಿಸಿ ಮನೆಯವರನ್ನ, ಅದರ ಜೊತೆ ಆ ಗಿಲ್ಲಿಯ ಕಾಟವನ್ನ ಸಹಿಸಿಕೊಂಡ ರೀತಿ, ರಘು ಅವರ ತಾಳ್ಮೆ ಕರ್ನಾಟಕದ ಜನತೆ ಇಷ್ಟಪಟ್ಟಿತ್ತು. ಇತ್ತೀಚೆಗೆ ಗಿಲ್ಲಿ ಜೊತೆ ಆವಾಗವಾಗ ಮನಸ್ತಾಪಗಳಾಗ್ತಾ ಇದೆ ಬಿಟ್ರೆ ರಘು ಈಸ್ ಮೋಸ್ಟ್ ಲವ್ಡ್ ಕಂಟೆಸ್ಟೆಂಟ್. ಟಾಸ್ಕ್ ಅಲ್ಲಿ ಟಾಪ್, ನಿರ್ಧಾರಗಳು, ಅಡುಗೆ ಜವಾಬ್ದಾರಿಗಳು, ಕೆಲಸ, ಒಡನಾಟ, ಹೀಗೆ ಎಲ್ಲವೂ ಓಕೆ. ಕೆಲವೊಂದ್ಸಲ ಜಗಳ ಎಲ್ಲವೂ ಇಷ್ಟ ಆಗುತ್ತೆ. ಬಟ್ ಇನ್ನೊಂಚೂರು ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಇಂಪ್ರೂವ್ ಆಗ್ತಿದ್ರೆ ರಘು ಟಾಪ್ 2 ಅಲ್ಲಿ ಇರ್ತಿದ್ರೇನೋ. ನೆಕ್ಸ್ಟ್ ನಂಬರ್ 2 ಧನುಷ್. ಧನುಷ್ ನೋಡಿದ್ರೆ ಸೀಸನ್ 1 ವಿನ್ನರ್ ವಿಜಯ್ ರಾಘವೇಂದ್ರ ನೆನಪಾಗ್ತಾರೆ. ಆಕ್ಚುಲಿ ನಂಬರ್ 1 ಆಗ್ಬೇಕಿತ್ತು. ಬಟ್ ಕೆಲವೊಂದ್ಸಲ ಧನುಷ್ ತುಂಬಾ ಡಿಪ್ಲೊಮ್ಯಾಟಿಕ್ ಅಂತ ಅನಿಸ್ಬಿಡ್ತಾರೆ. ಆಕ್ಚುಲಿ ಬಿಗ್ ಬಾಸ್ ಮನೆಯಲ್ಲಿ ಬೇಕಾಗಿರುವಂತ ಕ್ಯಾರೆಕ್ಟರೇ ಅದು, ಡಿಪ್ಲೊಮ್ಯಾಟಿಕ್. ಆದ್ರೆ ಧನುಷ್ ಅವ್ರು ಎಲ್ಲೋ ಒಂದ್ ಕಡೆ ಎಲ್ಲರ ಒಪಿನಿಯನ್ ಕೂಡ ನನ್ನ ಮೇಲೆ ಗುಡ್ ಆಗಿರ್ಲಿ ಅಂತ ಅನಿಸಿ ಅಲ್ಲಿ ತುಂಬಾ ಡಿಪ್ಲೊಮ್ಯಾಟಿಕ್ ಆಗಿದ್ದಾರೆ ಅಂತ ಅನಿಸಿದ ಕಾರಣ ನಂಬರ್ 2 ಅಲ್ಲಿದ್ದಾರೆ. ಆದ್ರೂ
ಎಲ್ಲೂ ಕೂಡ ತನ್ನ ವ್ಯಕ್ತಿತ್ವವನ್ನು ಬಿಟ್ಟು ಕೊಡದೆ ತಪ್ಪನ್ನ ತಪ್ಪು ಅಂತಲೇ ಜೋರಾಗಿ ಹೇಳಿ ತಮ್ಮ ನಿಲುವುಗಳನ್ನು ಬಹಳ ಸ್ಪಷ್ಟವಾಗಿ ಮಂಡಿಸಿ ಅನಗತ್ಯ ಕಿರುಚಾಟ ಮಾಡದೆ ಎಲ್ಲರಲ್ಲೂ ಒಡನಾಟವನ್ನು ಇಟ್ಟುಕೊಂಡು ಬಿಗ್ ಬಾಸ್ ಗೇಮ್ ಅನ್ನ ತುಂಬಾ ಪರ್ಫೆಕ್ಟ್ ಆಗಿ ಅರ್ಥ ಮಾಡಿಕೊಂಡು ಆಡ್ತಾ ಇರುವ ಕಂಟೆಸ್ಟೆಂಟ್ಗಳಲ್ಲಿ ಧನುಷ್ ನಂಬರ್ 2 ಪ್ಲೇಸ್ ಅಲ್ಲಿ ಇರ್ತಾರೆ. ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಅವ ಒಬ್ಬ ಇರದೇ ಇರ್ತಿದ್ರೆ ಧನುಷ್ಗೆ ಕಾಂಪಿಟೀಟರೇ ಇರ್ತಿರ್ಲಿಲ್ಲ. ಎಸ್, ಹಿ ಈಸ್ ನನ್ ಅದರ್ ದೆನ್ ಗಿಲ್ಲಿ. ಎಸ್, ಸದ್ಯದ ಮಟ್ಟಿಗೆ ಬಿಗ್ ಬಾಸ್ ಸೀಸನ್ 12 ನ ಈ ಮನೆಯಲ್ಲಿ ನಂಬರ್ 1 ಪ್ಲೇಸ್ ಅಲ್ಲಿ ಇರೋದು ಗಿಲ್ಲಿನೇ. ಗಿಲ್ಲಿ ಇರದೇ ಇರ್ತಿದ್ರೆ ಈ ಸಲದ ಬಿಗ್ ಬಾಸ್ ಯಾಕೋ ತುಂಬಾ ಸಪ್ಪೆ ಅನಿಸ್ಬಿಡ್ತಾ ಇತ್ತು. ಆತನಿಗೆ ಆತನ ಮಾತೇ ಬಂಡವಾಳ. ಮಾತೆತ್ತಿದ್ರೆ ಯಾರನ್ನಾದ್ರೂ ಕಿಚಾಯಿಸ್ತಾ ಇರ್ತಾನೆ. ಕಾವು ಕಾವು ಅಂದ್ಕೊಂಡು ಒಂದು ಗುಡ್ ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡಿಕೊಂಡು ಯಾವ ಟೈಮಲ್ಲಿ ಯಾರ್ಯಾರಿಗೆ ಹೆಂಗಿಡ್ಬೇಕು ಹಂಗೆ ಕರೆಕ್ಟಾಗಿ ಟಾಂಗ್ ಕೊಡ್ತಾ ಟಾಸ್ಕಲ್ಲಿ ಪದೇ ಪದೇ ಸೋತ್ರು 100% ಕೊಟ್ಟು ಎಲ್ಲರ ಬಾಯಲ್ಲಿ ಗಿಲ್ಲಿ ಗಿಲ್ಲಿ ಅನಿಸ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ತನ್ನನ್ನು ತಾನು ಜೀವಂತವಾಗಿರಿಸಿಕೊಂಡಿದ್ದಾನೆ ಈ ಪ್ರಳಯಾಂತಕ. ಕೆಲವೊಂದು ಬಾರಿ ಈತನ ಜೋಕ್, ಕಾಮಿಡಿ ಮಾತುಗಳು ಅತಿರೇಕ ಅನಿಸಿದ್ರೂ ಅದೇ ಮಜಾ ಕೊಡುತ್ತೆ. ಈ ಸಲದ ಬಿಗ್ ಬಾಸ್ ಸೀಸನ್ ನಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಗಿಲ್ಲಿದ್ದೇ ಟಾಪ್ ಕಾಂಟ್ರಿಬ್ಯೂಷನ್. ಎಷ್ಟೇ ಸೀರಿಯಸ್ ಆಗಿದ್ದವರ ಮುಖದಲ್ಲೂ ನಗು ತರಿಸ್ತಾನೆ. ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಆಡ್ತಾ ಇಲ್ಲ, ಬದಲಾಗಿ ಬದುಕ್ತಾ ಇದ್ದಾನೆ. ದಟ್ ಈಸ್ ವೈ ಗಿಲ್ಲಿ ನಂಬರ್ 1. ಸದ್ಯಕ್ಕೆ ಗಿಲ್ಲಿಗೆ ಕಾಂಪಿಟೀಟರೇ ಇಲ್ಲ. ಯಾಕಂದ್ರೆ ಪಾಸಿಟಿವೋ ನೆಗೆಟಿವೋ ಮನೆಯವರೆಲ್ಲ ಸೇರಿ ಗಿಲ್ಲಿಗೆ ಫುಟೇಜ್ ಕೊಟ್ಟು ರೇಸಲ್ಲಿ ಗಿಲ್ಲಿನ ತುಂಬಾ ದೂರ ಬಿಟ್ಕೊಟ್ಟಿದ್ದಾರೆ. ಸದ್ಯಕ್ಕೆ ಗಿಲ್ಲಿಯ ಆಟ, ಹೊರಗಿರುವಂತ ಜನಬೆಂಬಲ ಸಾರಿ ಹೇಳ್ತಾ ಇದೆ ಗಿಲ್ಲಿನೇ ಬಿಗ್ ಬಾಸ್ 12 ವಿನ್ನರ್ ಅಂತ. ಬಟ್ ಧನುಷ್ ಏನಾದ್ರೂ ಫಸ್ಟ್ ಸೀಸನ್ ವಿನ್ನರ್ ವಿಜಯ್ ರಾಘವೇಂದ್ರ ತರ ಜನರಿಗೆ ಇಷ್ಟ ಆಗಿ ಮೋಸ್ಟ್ ಡಿಸರ್ವ್ ಅರುಣ್ ಸಾಗರ್ ಸೋತ ಹಾಗೆ ಇಲ್ಲೂ ಆದ್ರೆ ಅಚ್ಚರಿ ಏನಿಲ್ಲ ಬಿಡಿ. ಯಾಕಂದ್ರೆ ವೋಟ್ ಜನಗಳ ಹಾಕಿದ್ರು ನಿರ್ಧಾರ ಮಾತ್ರ ಬಿಗ್ ಬಾಸ್ ಮಾಡೋದು. ಏನಂತೀರಾ? ನೋಡಿದ್ರಲ್ಲ, ಇವಿಷ್ಟು ಯಾರ್ಯಾರು ಹೆಂಗೆ ಅನ್ನೋದ್ರ ಬಗ್ಗೆ ನನ್ನ ಅನಿಸಿಕೆ. ನಿಮ್ಮ ಪ್ರಕಾರ ರ್ಯಾಂಕಿಂಗ್ ಕರೆಕ್ಟ್ ಆಗಿಲ್ಲ ಅಂದ್ರೆ ದಯವಿಟ್ಟು ಚೇಂಜ್ ಮಾಡಿ. ನಿಮ್ಮ ಆನ್ಸರ್ನ ಸೂಕ್ತ ಕಾರಣಗಳೊಂದಿಗೆ ಕಮೆಂಟ್ ಮಾಡಿ. ನಿಮ್ಮ ಪ್ರಕಾರ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಟಾಪ್ 3 ಅಲ್ಲಿ ಯಾರ್ಯಾರು ಬರ್ತಾರೆ, ವಿನ್ನರ್ ಯಾರಾಗ್ತಾರೆ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.